ಬೆಳಗಾವಿಯ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಬರದ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೇರ ಪ್ರಸಾರವನ್ನ ನೋಡೋಣ. ಮಾತಾಡ್ತೀವಿ ಸರ್, ಕೇಳಿ ಯಾರೇ ನಟ್ಟವ್ರೆ ನೋಡ್ರಿ. ಒಂದ್ ಮಾತಾಡಕ್ ಮುಖ್ಯಮಂತ್ರಿಗಳು ನಿಂತಿದ್ದಾರೆ, ಅವ್ರು ಈಡಾದ್ರೆ ನೀವು ಹೇಳ್ಬಹುದು. ಅವ್ರು ಮಾತಾಡೋದಂತೆ ನೀವು ಎದ್ದೆದ್ದು ಮಾತಾಡಿದ್ರಂಗೆ. ಈಗ ಅವರು ಕೊಟ್ಟಿದ್ದಾರೆ, ನೀವು ಮತ್ತೆ ಹೇಳ್ಬೋದು. ಏನ್ ಮಾತಾಡಿದ್ರೆ ಅಲ್ಲ ಸಭಾಧ್ಯಕ್ಷ ಸರ್, ಒಂದ್ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ, 70,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ಅಂತ. ಕರ್ನಾಟಕಕ್ಕೆ ಎಷ್ಟು ಬಂತು ಅಂತ ಹೇಳಿ ಕರ್ನಾಟಕಕ್ಕೆ ಯಾವ ರೈತರಿಗೂ ಅನುಕೂಲ ಆಗಲಿಲ್ಲ. ನೀವು ಬರೀ ಪ್ರಚಾರಕ್ಕೆ ರಾಜಕಾರಣ ಮಾಡೋದಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಉಳಿತಾಯ ನಿಮಗೆ ಲಾಭ ಆಯಿತು. ನಮಗೆ ಇವತ್ತು 3,000-4,000 ಕೋಟಿ ತೆರಿಗೆ ಗೊತ್ತಾಗ್ತದೆ. ಆದ್ರೂ ಬರಗಾಲವನ್ನ ಎದುರಿಸ್ತೇವೆ, ರೈತರ ಕಷ್ಟಕ್ಕೆ ಸ್ಪಂದಿಸ್ತೇವೆ. ಸರ್ಕಾರ ಯಾವ ಉಪಕಾರ ಮಾಡಿದ್ರಿ? ಬಿಜೆಪಿ ನಮ್ಮ ಬಗ್ಗೆ ಯಾರು ಸಂಶಯ ಇಡಬೇಕಾದಂತ ಅಗತ್ಯ ಇಲ್ಲ. ನಾವು ರೈತರ ಪರ ಇದ್ದೀವಿ, ಬಡವರ ಪರ ಇದ್ದೀವಿ, ಸಾಮಾನ್ಯ ಜನರ ಪರ ಇದ್ದಾರೆ, ಸಾಮಾಜಿಕ ನ್ಯಾಯದ ಪರ ಇದ್ದೀವಿ. ಇವ್ರು ಯಾವ ಸರ್ಕಾರ 72,000 ಕೋಟಿ ರೂಪಾಯಿ ಮನ್ನಾ ಮಾಡಿತ್ತು. ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು, ನೀವು ರೈತರ ವಿರೋಧಿಗಳು. ನೀವು ಹಣನೇ ಇಲ್ಲ ನೋಡಿ. ಒಬ್ಬೊಬ್ಬರು ಎದ್ದದ್ದು ಕೇಳಿದ್ರೆ ಏನಾದ್ರು ನಾನು ಕೇಳ್ಬೋದು. ಎಲ್ಲರೂ ಏನಾಗುತ್ತೆ ಅಂದ್ರೆ ನೋಡಿ, ಸಭಾಧ್ಯಕ್ಷರೇ, ಈಗ ನಮ್ಮ ಹಣೆ ಬರ ಹೇಗಾಗಿದೆ ಅಂದ್ರೆ ಬರೀ ರಾಷ್ಟ್ರೀಯ ಪಕ್ಷಗಳೇ ಅಷ್ಟೇ ತಗೊಳ್ಳೋದಿದೆ. ನಮ್ಮ ಬರೀ ಇವ್ರು ಹೇಳೋದು ಅವ್ರು ಹೇಳೋದು, ನಮ್ಮ ಕ್ಲಾರಿಫಿಕೇಶನ್ ಕೇಳೋದು ಕೂಡ ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಬಿಜೆಪಿ ಪಕ್ಷ ಅವಕಾಶ ಕೊಟ್ಟಿದ್ದೀನಿ. ಸಭಾಧ್ಯಕ್ಷರೇ ರಾಷ್ಟ್ರೀಯ ಅಧ್ಯಕ್ಷರು ಸಭಾಧ್ಯಕ್ಷರೇ, ಮಾನ್ಯ ಕಾಗೋಡು ತಿಮ್ಮಪ್ಪನವರಲ್ಲಿ ಮಾನ್ಯ ಕಂದಾಯ ಸಚಿವರು ನಾನು 2 ಸೆಂಟ್ ಕ್ಲಾರಿಫಿಕೇಶನ್ ಕೇಳ್ತೀನಿ. ಒಂದು, ನೀವು ಅವ್ರು ಕೊಟ್ಟ ಉತ್ತರ ಓದಕ್ಕಿಂತ ಹಾಗೆ ನೀವು ಹೇಳಿದರೆ ರೈತರು ನಿಜವಾಗ್ಲೂ ಹೆಚ್ಚು ಉತ್ಸಾಹ ಬರ್ತಾ ಇತ್ತು. ಈ ಉತ್ತರ ಲಿಖಿತ ಉತ್ತರ ಓದಂಗಾಗಿ ನಾವು ಪರಿಹಾರ ಕೊಡದೆ ಹೋದ್ರೂ ಪರವಾಗಿತ್ತಿಲ್ಲ. ಉತ್ಸಾಹ ತುಂಬು ಭಾಷಣ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದ್ವಿ. ಹೋಗ್ಲಿ ಬೇಡ, ಈಗ ಒಂದೇ 60 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರ. ಬರದ ಮೇಲಿನ ಚರ್ಚೆ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ ಅಧಿವೇಶನದಲ್ಲಿ ಮುಂದುವರಿತಾ ಇತ್ತು. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಹಾಗೂ ಸಿದ್ದರಾಮಯ್ಯ ನಡುವೆ ವಾಗ್ವಾದಗಳು ಕೂಡ ನಡೀತಾ ಇತ್ತು. ಇದೀಗ ಗಲಾಟೆ ತಹಬದಿಗೆ ಬಂದಿದ್ದು ಈಗ ವೈಎಸ್ವಿ ದತ್ತ ಈಗ ಮುಖ್ಯ ವಿಚಾರವಾಗಿ ಮಾತುಕತೆ ನಡೆಸ್ತಾರೆ. ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ. ನೀವು ನಮ್ಮ ಜಿಲ್ಲೆಗೆ ಬಂದಾಗಲೂ ಕೂಡ ನೀವು ಹೇಳಿದ್ರಿ, ನೀವು ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ, ಟ್ಯಾಂಕರು, ಹೊಸ ಬೋರು ಎಷ್ಟಾದ್ರೂ ನಾವು. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋ ಬನ್ನಿ.